ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಶ್ರೀ ವರ್ಲ್ಡ್ ಆಫ್ ಫ್ಯಾಷನ್. ನಾನು ನಿಮ್ಮ ಫ್ರೆಂಡು ಪ್ರಿಯಾ. ಇವತ್ತಿನ ಕ್ಲಾಸಲ್ಲಿ ನಾವು ಚೆಸ್ಟ್ ಸೈಜ್ 30ರದ್ದು ಬ್ಲೌಸ್ನ ಡ್ರಾಯಿಂಗ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಓಕೆನಾ? ಸೊ ಮೆಜರ್ಮೆಂಟ್ಸ್ ನೋಡಿ, ಇಲ್ಲಿ ಅಳತೆ ಚಾರ್ಟ್ ನಾನು ಇಲ್ಲಿ ಕೊಟ್ಟಿದ್ದೀನಿ. ಅಂದರೆ 30 ಸೈಜಿಗೆ ಏನೇನು ಅಳತೆ ಬೇಕಾಗುತ್ತೆ ಅಂತ. ಸೊ ಫಸ್ಟ್ ನಾನು ಬ್ಯಾಕ್ ಪಾರ್ಟ್ನ ಮಾಡ್ತೀನಿ, ಅಂದರೆ ಹಿಂಭಾಗ. ಬ್ಯಾಕ್ ಪಾರ್ಟ್ ಬೇರೆ, ಫ್ರಂಟ್ ಪಾರ್ಟ್ ಬೇರೆ ಡ್ರಾಯಿಂಗ್ ಮಾಡೋಣ, ಸೊ ದಟ್ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಉದ್ದ ಬಂದು ನಂಗೆ 13 ಇಂಚ್ ಇದೆ. 13 ಇಂಚ್ ನಾನು ತೊಗೊಳಕ್ಕಾಗತ್ತಾ? ಇಲ್ಲ. ಸೊ ಅದಕ್ಕೆ 1 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡು ತೊಗೋತಾ ಇದ್ದೀನಿ. 13 + 1 14 ಇಂಚು. ಓಕೆನಾ? ಸೊ ಆ ನಂತರ ನಾನು ನೆಕ್ಸ್ಟ್ ನನಗೆ ಬೇಕಾಗಿರೋದು ಏನು ಮಾರ್ಕ್ ಮಾಡ್ಬೇಕು ನಾನು ಇಲ್ಲಿ ಅಂತ ಹೇಳಿದ್ರೆ ಕಂಕ್ಲಿನ ಉದ್ದ. ಓಕೆ, ಕಂಕ್ಲಿನ ಉದ್ದ ಎಷ್ಟಿದೆ? 5 ಇದೆ. 5 ತೊಗೊಳಕ್ಕಾಗತ್ತಾ? ಇಲ್ಲ. ಸೊ ಅದಕ್ಕೆ ಅರ್ಧ ಇಂಚ್ ಎಕ್ಸ್ಟ್ರಾ ಸ್ಟಿಚಿಂಗ್ ಅಲೋಯನ್ಸ್ ತೊಗೋತಾ ಇದ್ದೀನಿ. ನೆಕ್ಸ್ಟ್ ಬಂದು ನಾನು ನೋಡಿ ಏನು ಮಾರ್ಕ್ ಮಾಡಬೇಕು, ಶೋಲ್ಡರ್ ಲೈನ್. ಅದು ಶೋಲ್ಡರ್ ಎಷ್ಟು ತಗೋಬೇಕು? 5.5 ತಗೋತಾ ಇದ್ದೀನಿ. ಅದು ಹೇಗೆ ಡೀಟೇಲ್ ಎಲ್ಲ ಬೇಕು ಅಂತ ಹೇಳಿದ್ರೆ ನನಗೆ ಮೆಸೇಜ್ ಮಾಡಿ, ನೀವು ಮೀನ್ಸ್ ಕಾಮೆಂಟ್ ಮಾಡಿ. ಓಕೆನಾ? ಸೊ ಇಲ್ಲೂ ಕೂಡ ನಾನು ಏನು ಮಾಡಿದೆ, ಇವಾಗ ಆರ್ಮ್ ಹೋಲ್ ಎಷ್ಟು ತೊಗೊಂಡಿದೆ ಕಂಕ್ಲು ಅಷ್ಟೇ ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದು ನಂದು ಚೆಸ್ಟ್ ಲೈನು ಮಾರ್ಕ್ ಮಾಡಬೇಕು. ಎಷ್ಟು ಮಾರ್ಕ್ ಮಾಡಬೇಕು? ಚೆಸ್ಟ್ನ ಕಾಲ್ ಭಾಗ, ಎದೆ ಸುತ್ತಳತೆ ಕಾಲ್ ಭಾಗ ಎಷ್ಟಿದೆ? 30 ಇದೆ. ಅದ್ರ ಕಾಲ್ ಭಾಗ 7.5 ಬರ್ತಾ ಇದೆ. ಅಷ್ಟೇ ತಗೊಳ್ಳಲ್ಲ, ಪ್ಲಸ್ ಅದಕ್ಕೆ 2 ಇಂಚ್ ಸೇರಿಸ್ತೀವಿ. ಏನಪ್ಪ ಅದು ಅಂತ ಹೇಳಿದ್ರೆ ಇನ್ಲೆ, ಎಕ್ಸ್ಟ್ರಾ ಅದು ಇನ್ಲೆ ಅಂತ ಹೇಳಿ. ಓಕೆನಾ? 7.5 + 2 ಇಂಚು ನೋಡಿ ಎಷ್ಟು ಮಾರ್ಕ್ ಮಾಡಿದ್ದೀನಿ? 9.5 ಇಂಚು ನಾನು ಇಲ್ಲಿ ಮಾರ್ಕ್ ಮಾಡಿದ್ದೀನಿ. ಓಕೆನಾ? ಸೊ ನೆಕ್ಸ್ಟ್ ನಾನು ಕೆಳಗಡೆ, ದಟ್ ಈಸ್ ಅವರ್ ವೇಸ್ಟ್ ಲೈನ್. ಸೊ ವೇಸ್ಟ್ ಲೈನಲ್ಲಿ ಏನಪ್ಪಾ ಅಂದ್ರೆ ಸೊಂಟದ ಸುತ್ತಳತೆ ಕಾಲ್ ಭಾಗ. ಸೊಂಟದ ಸುತ್ತಳತೆ 26 ಇದೆ. ಅದ್ರ ಕಾಲ್ ಭಾಗ ಅಂತ ಹೇಳಿದ್ರೆ 6.5ನ ಮಾರ್ಕ್ ಮಾಡಿ ಫಸ್ಟು. ಓಕೆ, ನೋಡಿ ಇಲ್ಲಿ 6.5 ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. ಅದಾದ್ಮೇಲೆ 1 ಇಂಚ್ ಮಾರ್ಕ್ ಮಾಡಬೇಕು. ಯಾಕಪ್ಪ ಅಂತ ಹೇಳಿದ್ರೆ ಡಾಟಿಗೋಸ್ಕರ, ಬ್ಯಾಕ್ ಡಾಟ್ ಇರುತ್ತಲ್ಲ ಅದಕ್ಕೆ. ಸೊ ಅದನ್ನ ಮತ್ತೆ ಮೇಲ್ಗಡೆ ಪಾಯಿಂಟ್ನ ಕನೆಕ್ಟ್ ಮಾಡಿ. ಓಕೆ, ಮೇಲ್ಗಡೆ ನಾವು 2 ಇಂಚ್ ತೊಗೊಂಡಿದ್ವಿ ಅಂದರೆ ಕೆಳಗಡೆನೂ 2 ಇಂಚು ಇನ್ಲೆ ತೊಗೋಬೇಕು. ಓಕೆನಾ? ಸೊ ಮೇಲೆ 2 ಇಂಚು, ಕೆಳಗಡೆನೂ 2 ಇಂಚು. ಆ 2 ಪಾಯಿಂಟ್ನ ಇವಾಗ ಕನೆಕ್ಟ್ ಮಾಡಿ. ಓಕೆ, ಕಾಣಿಸ್ತಾ ಇದೆ ಅಲ್ಲ? ಓಕೆ, ನೆಕ್ಸ್ಟು ಡಾಟ್ ಪ್ಲೇಸ್ಮೆಂಟ್ ಅಂತ, ಅಂದರೆ ಡಾಟ್ ಎಲ್ಲಿ ಬರಬೇಕು, ಬ್ಯಾಕ್ ಸೈಡ್ ಬ್ಯಾಕ್ ಪಾರ್ಟಲ್ಲಿ ಡಾಟ್ ಇಡ್ತೀವಲ್ಲ ಅದನ್ನು ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. ಸೊ ಹೇಗೆ ಅದು ಕ್ಯಾಲ್ಕುಲೇಷನ್ಸ್ ಅನ್ನೋದನ್ನೆಲ್ಲ ನಾನು ಪ್ರೀವಿಯಸ್ ವಿಡಿಯೋನಲ್ಲಿ ಹೇಳಿದ್ದೀನಿ. ಸೊ ಈ ಚೆಸ್ಟ್ ಮೆಷರ್ಗೆ ನನಗೆ ಡಾಟ್ ಪ್ಲೇಸ್ಮೆಂಟ್ಗೆ 2.5 ಇಂಚ್ ಬರ್ತಾ ಇದೆ. ಓಕೆ, ಇಲ್ಲಿಂದ ಇಲ್ಲಿಗೆ. ಸೊ ಡಾಟಿನ ಅಗಲ ಎಷ್ಟಪ್ಪ ತೊಗೋತೀವಿ ಅಂತ ಹೇಳಿದ್ರೆ ಆ ಕಡೆ ಈ ಕಡೆ ಅರ್ಧ ಇಂಚು. ಓಕೆನಾ? ಆ್ಯಂಡ್ ದೆನ್ ನೆಕ್ಸ್ಟ್ ಡಾಟಿನ ಉದ್ದ ಮಾರ್ಕ್ ಮಾಡೋಣ. ಸೊ ನಾನಿಲ್ಲಿ ರೆಡಿ ಉದ್ದ 4 ತೊಗೋತಾ ಇದ್ದೀನಿ, ಪ್ಲಸ್ ಅರ್ಧ ಇಂಚು ಸ್ಟಿಚಿಂಗಿಗೆ 4.5. ಆ ನಂತರ 2 ಪಾಯಿಂಟನ್ನು ಡಾಟ್ ಅಗಲ ಎಲ್ಲಿತ್ತು ಅಲ್ಲಿ ಕನೆಕ್ಟ್ ಮಾಡಿ. ಓಕೆನಾ? ಸೊ ನೆಕ್ಸ್ಟ್ ಬಂದು ನಾನು ಹಿಂಭಾಗದ್ದು ಬ್ಯಾಕ್ ನೆಕ್ ಡೀಪ್ ಎಷ್ಟಿದೆ ನೋಡಿ, 8 ಅಥವಾ 9 ಇದೆ. ಸೊ ನಾನಿಲ್ಲಿ 9 ಇಂಚ್ ತೊಗೋತಾ ಇದ್ದೀನಿ ಬ್ಯಾಕ್ ಡೀಪ್ನ. ಓಕೆ, ಬ್ಯಾಕ್ ಡೀಪ್ ನಾನಿಲ್ಲಿ 9 ಇಂಚು. ಆ್ಯಂಡ್ ದೆನ್ ಕತ್ತಿನ ಅಗಲ ಬಂದು 2 ಇಂಚ್ ಇದೆ, ನೆಕ್ ಬಿಡ್ತು. ಓಕೆ, ಅದನ್ನ ನಾನು ಮೇಲ್ಗಡೆ 2 ತೊಗೊಂಡಿದ್ದೀನಿ, ಕೆಳಗಡೆ ಐ ಆಮ್ ಗೋಯಿಂಗ್ ಟು ಟೇಕ್ 2.5 ಇಂಚ್. ಓಕೆನಾ? ಸ್ವಲ್ಪ ಬ್ರಾಡ್ ಇರಲಿ ಅಂತ ಕೆಳಗೆ. ದೆನ್ ಕನೆಕ್ಟ್, ಈ 2 ಪಾಯಿಂಟ್ನ ಕನೆಕ್ಟ್ ಮಾಡಿ. ಸೊ ಗಿವ್ ಯೋರ್ ಡಿಸೈರ್ಡ್ ನೆಕ್ ಶೇಪ್. ನಿಮಗೆ ಯಾವ ನೆಕ್ ಶೇಪ್ ಇಷ್ಟ ಅದನ್ನು ಕೊಡಿ. ನಾನಿಲ್ಲಿ ಒಂದು ಪಾನ್ ಶೇಪ್ ಅಥವಾ ಇದು ಏನೋ ಪಾಟ್ ಶೇಪ್ ಅಂತ ಹೇಳ್ತೀವಿ, ಅದನ್ನು ಕೊಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಬಂದು ನೋಡಿ, ಇದು ನಂದು ಇಲ್ಲಿ ಬ್ಯಾಕ್ ಪಾರ್ಟ್ದು ಮಾರ್ಕಿಂಗ್ ಆಗಿದೆ. ಆರ್ಮ್ ಹೋಲ್ನ ನಾನು ಆಮೇಲೆ ಮಾರ್ಕ್ ಮಾಡ್ತೀನಿ. ನೆಕ್ಸ್ಟ್ ನಾವು ಫ್ರಂಟ್ ಪಾರ್ಟ್ ಮಾರ್ಕ್ ಮಾಡೋಣ. ಓಕೆನಾ? ಫ್ರಂಟ್ ಪಾರ್ಟ್ಗೆ ಏನೇನು ಮಾರ್ಕ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ನೋಡಿ ಇಲ್ಲಿ. ಸೊ ಫ್ರಂಟ್ ಪಾರ್ಟಲ್ಲಿ ಪೂರ್ತಿ ಉದ್ದ ಪ್ಲಸ್ 1 ಇಂಚ್ ಅಲ್ಲ 2 ಇಂಚ್ ತೊಗೋಬೇಕು. ಕಾಣಿಸ್ತಾ ಇದೆ ನೋಡಿ ಇಲ್ಲಿ, 13 ಪ್ಲಸ್ ನಾನು 2 ಇಂಚ್ ತೊಗೊಂಡಿದ್ದೀನಿ. ಓಕೆ, 15 ಇಂಚು. ಯಾಕೆ 15 ಇಂಚಪ್ಪ ಅಂತ ಹೇಳಿದ್ರೆ ಫ್ರಂಟಲ್ಲಿ ನಾವು ಪಟ್ಟಿ ಎಲ್ಲ ಹೊಲಿತೀವಿ, ಅದಕ್ಕೋಸ್ಕರ. ಸೊ ನೋಡಿ, ನಾನು ಇವಾಗ ಏನು ಮಾಡ್ತೀನಿ, ಬ್ಯಾಕ್ ಪಾರ್ಟ್ ಏನೇನಿದೆ ಕಂಕ್ಲಿನ್ ಮಾರ್ಕಿಂಗು, ಆಮೇಲೆ ಶೋಲ್ಡರ್ ಎಲ್ಲ, ಅದನ್ನೆಲ್ಲ ನಾನು ಸೇಮ್ ಆ್ಯಸ್ ಇಟ್ ಈಸ್ ಹೆಂಗಿದೆ ಅದನ್ನೇ ಸೇಮ್ ನಾನು ಕಾಪಿ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ? ಆ್ಯಸ್ ಇಟ್ ಈಸ್ ಅಲ್ಲಿ ಹಿಂಗೆ ಮಾಡಿದ್ದೆ ನಾನು, ಅದೇ ಸೇಮ್ ಇಲ್ಲೂ ಕೂಡ ನಾನು ಅಷ್ಟೇ ಅಳತೆನ ಕಾಪಿ ಮಾಡ್ತಾ ಇದ್ದೀನಿ. ಬಟ್ ಇಲ್ಲಿ ಇವಾಗ ನೋಡಿ, ಫ್ರಂಟಲ್ಲಿ ನಾವು ಎದೆ ಸುತ್ತಳತೆ ಕಾಲ್ ಭಾಗ ಪ್ಲಸ್ 2 ಇಂಚು ಇನ್ಲೆಗೆ ತೊಗೊಂಡ್ವಿ. ಆದರೆ ಫ್ರಂಟಲ್ಲಿ ಇವಾಗ 1/2 ಇಂಚ್ ನಾನು ಎಕ್ಸ್ಟ್ರಾ ತೊಗೋತಾ ಇದ್ದೀನಿ. ಅಂದರೆ ಇನ್ಸ್ಟೆಡ್ ಆಫ್ ಟೇಕಿಂಗ್ 9.5 ನಾನಿಲ್ಲಿ 10 ಇಂಚ್ ತೊಗೋತಾ ಇದ್ದೀನಿ. ಓಕೆ, ಯಾಕಪ್ಪ 10 ಇಂಚ್ ಅಂತ ಹೇಳಿದ್ರೆ ಅರ್ಧ ಇಂಚ್ ಏನಕ್ಕೆ ಅಂದರೆ ನಾವು ಮೇಲೆ ಡಾಟ್ ಒಂದು ಹೊಲಿತೀವಿ.
ಓಕೆ, ಕಂಕ್ಳ ಹತ್ರ ಒಂದು ಡಾಟ್ ಹೊಲಿತೀವಲ್ವಾ, ಅದಕ್ಕೆ ಅರ್ಧ ಇಂಚ್ ಬೇಕು, ಅದಕ್ಕೋಸ್ಕರ. ಸೊ ನಾನು ಮೇಲೆ ಎಷ್ಟು ತಗೊಂಡಿದ್ದೆ ಅಷ್ಟೇ ಮಾರ್ಕಿಂಗ್ನ ಕೆಳಗಡೆನೂ ಮಾಡ್ಕೋತಾ ಇದ್ದೀನಿ 10 ಇಂಚು. ಆ್ಯಂಡ್ ದೆನ್ 2 ಪಾಯಿಂಟನ್ನ ಕನೆಕ್ಟ್ ಮಾಡಿ ಫ್ರೆಂಡ್ಸ್. ಓಕೆನಾ? ಇದೇನಪ್ಪ ಹೀಗೆ ಅಂತ ನಿಮಗೆ ಅನಿಸ್ಬೋದು, ಹೇಳ್ತೀನಿ ನಾನು ಯಾಕೆ ಏನು ಅಂಥೇಳಿ. ಓಕೆ, ನೆಕ್ಸ್ಟ್ ಬಂದು ನೋಡಿ, ನಾನಿಲ್ಲಿ ಮೇಲ್ಗಡೆ ಕತ್ತಿನ ಅಗಲನ ಮಾರ್ಕ್ ಮಾಡ್ತಾ ಇದ್ದೀನಿ. ಓಕೆ, 2 ಇಂಚು. ಓಕೆನಾ? ನೆಕ್ಸ್ಟು ಫ್ರಂಟ್ ನೆಕ್ ಡೀಪ್ ಎಷ್ಟಿದೆ ನೋಡಿ, ಅಲ್ಲಿ 6.5 ಇದೆ. ಸೊ ಐ ಆಮ್ ಗೋಯಿಂಗ್ ಟು ಮಾರ್ಕ್ ಹಿಯರ್ 6.5. ಓಕೆ, ಕೆಳಗಡೆ ಅಗಲ ನಾನು 2.5 ಇಂಚ್ ತಗೊಳ್ತೀನಿ. ಓಕೆ, ಮಾರ್ಕ್ 2.5 ಇಂಚ್. ದೆನ್ ಗಿವ್ ಯೋರ್ ಡಿಸೈರ್ಡ್ ನೆಕ್ ಶೇಪ್. ನಾನಿಲ್ಲಿ ರೌಂಡ್ ನೆಕ್ ಶೇಪ್ನ ಕೊಡ್ತಾ ಇದ್ದೀನಿ. ನಿಮ್ಗೆ ಯಾವ್ದು ಇಷ್ಟ ಆ ನೆಕ್ ಶೇಪ್ನ ನೀವು ಕೊಡ್ಬೋದು ಫ್ರೆಂಡ್ಸ್. ಓಕೆನಾ? ನೆಕ್ಸ್ಟ್ ಇವಾಗ ಏನು ಮಾಡೋಣ ನೋಡಿ, ಇಲ್ಲಿ ನಾನು ಕಂಕ್ಲೀನ್ ಶೇಪು ಫ್ರಂಟು ಮತ್ತು ಬ್ಯಾಕು ಒಟ್ಟಿಗೆ ನಿಮಗೆ ತೋರಿಸ್ತಾ ಇದ್ದೀನಿ, ಸೊ ದಟ್ ಯು ಕ್ಯಾನ್ ಈಸಿಲಿ ಐಡೆಂಟಿಫೈ ಏನು ಡಿಫ್ರೆನ್ಸ್ ಅನ್ನೋದು. ಓಕೆ, ಬ್ಯಾಕಿಗೆ ನಾನು ಡಯಾಗ್ನಲ್ಲಿ 1 ಇಂಚ್ ತೊಗೊಂಡಿದ್ದೀನಿ. ಆ್ಯಂಡ್ ದೆನ್ ನೋಡಿ ಅಲ್ಲಿ ಏನು ಮಾರ್ಕ್ ಮಾಡ್ತಾ ಇದ್ದೀನಿ, ಮಿಡ್ ಪಾಯಿಂಟ್ ತೊಗೊಳ್ಳಿ ಆ್ಯಂಡ್ ಗಿವ್ ದ ಬ್ಯಾಕ್ ಆರ್ಮ್ ಹೋಲ್ ಶೇಪ್ ಟಿಲ್ ಯುವರ್ 1/4 ಚೆಸ್ಟ್ ಮೆಜರ್. ಓಕೆನಾ? 1/4 ಚೆಸ್ಟ್ ಮೆಜರ್ ಎಲ್ಲಿತ್ತು ಅಲ್ಲಿವರೆಗೂ. ಫ್ರಂಟಿಗೆ ಏನಪ್ಪ ಮಾಡೋಣ ಅಂದರೆ, ಒಳಗಡೆ 1/2 ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ. ದೆನ್ ಕನೆಕ್ಟ್ ಟು ದ ಶೋಲ್ಡರ್ ಪಾಯಿಂಟ್. ಓಕೆ, ಸೊ ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ 1 ಇಂಚ್ ಮಾರ್ಕ್ ಮಾಡಿ. ಆ್ಯಂಡ್ ದೆನ್ ಗಿವ್ ಯುವರ್ ಫ್ರಂಟ್ ಆರ್ಮ್ ಹೋಲ್ ಶೇಪ್. ನಾನು ಏನು ಪಿಕ್ಚರಲ್ಲಿ ತೋರಿಸ್ತಾ ಇದ್ದೀನಲ್ಲ ಹಾಗೆ ಫ್ರಂಟ್ ಆರ್ಮ್ ಹೋಲ್ ಶೇಪ್ನ ಕೊಡಿ. ಓಕೆ, ಸೊ ಬ್ಯಾಕಲ್ಲಿ ನಾವು ಹೇಗೆ ಕೊಟ್ಟಿದ್ವಿ ಆರ್ಮ್ ಹೋಲ್ ಶೇಪು, ಫ್ರಂಟಲ್ಲಿ ಹೇಗೆ ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅಲ್ಲ ಫ್ರೆಂಡ್ಸ್. ನೆಕ್ಸ್ಟ್ ಇವಾಗ ನಾವು ಪಟ್ಟಿ ಶೇಪ್ನ ಮಾರ್ಕ್ ಮಾಡಬೇಕು. ಫ್ರಂಟಲ್ಲಿ ಬರುತ್ತಲ್ವ ಅದು. ಓಕೆ, ನಾನಿಲ್ಲಿ 3 ಇಂಚ್ ಮಾರ್ಕ್ ಮಾಡ್ತಾ ಇದ್ದೀನಿ. ಯಾಕಪ್ಪ 3 ಇಂಚು ಅಂದರೆ ನೋಡಿ, ಪಟ್ಟಿ ಶೇಪ್ ಹೇಗಿರುತ್ತೆ ಫ್ರೆಂಡ್ಸ್, ಹೀಗೆ. ಹೌದಾ? ರೆಡಿ 2 ಇಂಚ್ ಇದ್ರೆ ಸ್ಟಿಚಿಂಗ್ ಅಲೋಯನ್ಸ್ಗೆ ಅಂತ 1 ಇಂಚ್ ಬೇಕು. ಸೊ ಟೋಟಲ್ ನಾನು 3 ಇಂಚ್ ತಗೋತಾ ಇದ್ದೀನಿ. ಓಕೆ, 2 + 1 3 ಇಂಚು ಪಟ್ಟಿ ಉದ್ದನ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ಎರಡೂ ಸೈಡು. ಓಕೆ, ಆ 2 ಪಾಯಿಂಟನ್ನ ಇವಾಗ ಕನೆಕ್ಟ್ ಮಾಡಿ. ಓಕೆನಾ? ಸೊ ಇದು ಪಟ್ಟಿಯ ಉದ್ದ. ರೆಡಿ 2 ಇಂಚು ಪ್ಲಸ್ 1 ಇಂಚು ಎಕ್ಸ್ಟ್ರಾ. ನೋಡಿ ಇಲ್ಲಿ ನಾನು ಡಾಟ್ ಪಾಯಿಂಟ್ನ ಅಥವಾ ಬಸ್ಟ್ ಪಾಯಿಂಟ್ ಅಂತ ಹೇಳ್ತೀವಿ, ಅದನ್ನು ನಾನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ. ಸೊ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಚೆಸ್ಟ್ ಮೆಜರ್ನ 4/1 ಭಾಗ ಪ್ಲಸ್ 1 ಇಂಚು. ನಿಮ್ಮದು ಚೆಸ್ಟ್ ಮೆಜರ್ ಎಷ್ಟಿರುತ್ತೆ ಪ್ಲಸ್ ಅದ್ರದ್ದು 1/4 ಪ್ಲಸ್ 1 ಇಂಚು. ಸೊ ಈ ಅಳತೆಗೆ ನನಗೆ ಚೆಸ್ಟ್ ಮೆಜರ್ 7.5 ಪ್ಲಸ್ 1 ಇಂಚು ಅಂದರೆ 8.5 ಬರ್ತಾ ಇದೆ. ಪ್ಲಸ್ ಅರ್ಧ ಇಂಚು ಸ್ಟಿಚಿಂಗಿಗೆ ನಾನು ಅರ್ಧ ಇಂಚನ್ನ ಎಕ್ಸ್ಟ್ರಾ 8.5 ಪ್ಲಸ್ ಅರ್ಧ ನೋಡಿ, ಅರ್ಧ ಇಂಚು ಎಕ್ಸ್ಟ್ರಾ ಸ್ಟಿಚಿಂಗ್ ಅಲೋಯನ್ಸ್ ಮೇಲ್ಗಡೆಯಿಂದ 9 ಇಂಚಿಗೆ ನಾನು ಮಾರ್ಕ್ ಮಾಡಿದ್ದೀನಿ. ಓಕೆನಾ ಫ್ರೆಂಡ್ಸ್? ನೆಕ್ಸ್ಟ್ ಬಂದು ಡಾಟ್ ಪ್ಲೇಸ್ಮೆಂಟ್ ಅಂತ, ಅಂದರೆ ಡಾಟ್ ಎಲ್ಲಿ ಬರಬೇಕು ಅಂಥೇಳಿ. ಅಂದರೆ ಪಟ್ಟಿದು ವೇಸ್ಟ್ ಡಾಟ್ ಬರುತ್ತಲ್ಲ, ಅದು ಎಲ್ಲಿ ಬರಬೇಕು, ಎದೆ ಸುತ್ತಳತೆ 12/1 ಭಾಗ. ಅಂದರೆ ಚೆಸ್ಟ್ನ ಡಿವೈಡೆಡ್ ಬೈ 12 ಮಾಡಿದಾಗ ಎಷ್ಟು ಬರುತ್ತೆ, 2.5. 30ಗೆ ಎಷ್ಟು ಬರ್ತಾ ಇದೆ ನಮಗೆ, 2.5. ಆ 2.5ನ ಮಾರ್ಕ್ ಮಾಡಿ. ಸೊ ದಟ್ ಇಂಡಿಕೇಟ್ಸ್ ವೇಸ್ಟ್ ಡಾಟು ಎಲ್ಲಿ ಬರುತ್ತೆ ಅಂತ. ಓಕೆನಾ? ಸೊಂಟದ ಡಾಟು 2.5 ಇಂಚ್ ದೂರದಲ್ಲಿ ನಾವು ನೋಡಿ ಕಾಣಿಸ್ತಾ ಇದೆಯಲ್ಲ, ಸೆಂಟರ್ ಫ್ರಂಟಿಂದ ನಮ್ಮ ಈ ಡಾಟ್ ಎಲ್ಲಿ ಬರಬೇಕು ಅಂತ ಹೇಳಿದ್ರೆ, ನಮ್ಮ ಡಾಟ್ ಪಾಯಿಂಟ್ ಎಲ್ಲಿ ಬರುತ್ತೆ ಅಲ್ಲಿಗೆ. ಸೊ ಈ ಅಳತೆಗೆ ಎಷ್ಟು ಬರ್ತಾ ಇದೆ ನನಗೆ, 2.5 ಇಂಚು. ಸೊ 2.5 ಇಂಚ್ ಬಂದಮೇಲೆ ಡಾಟ್ ಪ್ಲೇಸ್ಮೆಂಟ್ ಬಂತಲ್ವ, ಅಲ್ಲಿಂದ ನಮಗೆ 1 ಇಂಚ್ ಬಿಟ್ಬಿಟ್ಟು ಎಷ್ಟು ಉದ್ದ ಇರುತ್ತೆ ಅಷ್ಟುದ್ದನ ಮಾರ್ಕ್ ಮಾಡೋಣ. ಸೊ ದಟ್ ನನ್ನ ಡಾಟ್ನ ಉದ್ದ ಎಷ್ಟು ಬಂತು, 2 ಇಂಚು. ಡಾಟಿನ ಅಗಲ ನಾನು 1 ಇಂಚು ಎರಡೂ ಕಡೆ ತಗೋತಾ ಇದ್ದೀನಿ. ಓಕೆ, ಡಾಟಿನ ಅಗಲ 1 ಇಂಚು. ಅದಕ್ಕಿಂತ ಮುಂಚೆ ನಾವು ಪಟ್ಟಿ ಶೇಪ್ ಕೊಡೋಣ. ಸೊ 1 ಇಂಚ್ ಮೇಲೆ ತೊಗೊಂಡ್ಬಿಟ್ಟು ನಾನು ಪಟ್ಟಿ ಶೇಪ್ನ ನೋಡ್ಕೊಡ್ತಾ ಇದ್ದೀನಿ ನೋಡಿ. ಸೊ ಯು ಕ್ಯಾನ್ ಗಿವ್ ಫ್ರೀ ಹ್ಯಾಂಡ್ ಶೇಪು ಅಥವಾ ಯು ಕ್ಯಾನ್ ಯೂಸ್ ಫ್ರೆಂಚ್ ಕರ್ವ್. ಸೊ ಈಗ ನಾನು ಡಾಟಿನ ಅಗಲಕ್ಕೆ ಕನೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಇದು ನಂದು ಸೊಂಟದ ಡಾಟ್. ನೆಕ್ಸ್ಟ್ ಡಾಟ್ ಬಂದು ಸೆಂಟರ್ ಫ್ರಂಟ್ ಡಾಟ್ ಅಂದರೆ ಪಟ್ಟಿ ಬರುತ್ತಲ್ಲ, ಸಿಂಗಲ್ ಪಟ್ಟಿ, ಡಬಲ್ ಪಟ್ಟಿ, ಹುಕ್ ಪಟ್ಟಿ, ಐ ಪಟ್ಟಿ, ಅಲ್ಲಿ ಅದ್ರದ್ದು ಮಿಡ್ ಪಾಯಿಂಟ್ ತೊಗೊಳ್ತಾ ಇದ್ದೀನಿ. ಆ್ಯಂಡ್ ದೆನ್ ಡಾಟ್ ಇನ್ ಪ್ಲೇಸ್ಮೆಂಟ್ ಬಂತಲ್ಲ ನಮಗೆ, ಡಾಟ್ ಬಸ್ಟ್ ಪಾಯಿಂಟು, ಅಲ್ಲಿಂದ 1 ಇಂಚ್ ಬಿಟ್ಬಿಟ್ಟು ಎಷ್ಟುದ್ದ ಬರುತ್ತೆ ಅಷ್ಟುದ್ದನ ನಾನು ಡಾಟಾಗಿ ತೊಗೋತಾ ಇದ್ದೀನಿ. ಡಾಟಿನ ಅಗಲ ಇನ್ನು ಬಾಕಿ ಎಲ್ಲದಕ್ಕೂ ನಮಗೆ ಎಷ್ಟೆಷ್ಟು ಬೇಕು, ಕ್ವಾರ್ಟರ್ ಇಂಚಸ್ ನಾವು ಮಾರ್ಕ್ ಮಾಡಬೇಕು. ಇವಾಗ ಸೈಡಲ್ಲಿ ಸೈಡ್ ಡಾಟ್ನ ಮಾರ್ಕ್ ಮಾಡ್ತಾ ಇದ್ದೀವಿ. ಪಟ್ಟಿಯಿಂದ ಮೇಲ್ಗಡೆ 2 ಇಂಚ್ ದೂರದಲ್ಲಿ ಬರಬೇಕು. ಸೊ ಎಷ್ಟು ಉದ್ದ ಇಡಬೇಕಪ್ಪ ಅಂತ ಹೇಳಿದ್ರೆ, ಬಸ್ಟ್ ಪಾಯಿಂಟಿಂದ 2 ಇಂಚ್ ಬಿಟ್ಬಿಟ್ಟು ಎಷ್ಟುದ್ದ ಬರುತ್ತೆ ಅಷ್ಟುದ್ದನೂ ನಮ್ಮ ಡಾಟ್. ಸೊ ಅಗೇನ್ ಇಲ್ಲಿ ಡಾಟಿನ ಅಗಲ ಕ್ವಾರ್ಟರ್ ಇಂಚು, ಕಾಲ್ ಇಂಚು ಹೀಗೆ ಮಾರ್ಕ್ ಮಾಡಿ. ಓಕೆ,
ಅರ್ಥ ಆಯ್ತಲ್ವಾ? ಇದು ನೋಡಿ ಸೈಡಲ್ಲಿ ಬರುತ್ತಲ್ಲ, ಅದು ಸೈಡ್ ಡಾಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬಂದು ಯಾವ್ದಪ್ಪ ನಮಗೆ ಅಂದ್ರೆ ಆರ್ಮ್ ಹೋಲ್ ಡಾಟ್, ಕಂಕ್ಲಿನ ಡಾಟ್. ಹೇಗ್ ಮಾಡ್ತೀವಿ? ಫ್ರಂಟ್ ಆರ್ಮ್ ಹೋಲ್ ಶೇಪ್ ಇರುತ್ತಲ್ಲ, ಅದ್ರದ್ದು ಮಿಡ್ ಪಾಯಿಂಟ್ ತರ ಕನ್ಸಿಡರ್ ಮಾಡಿ ಅದನ್ನ, ಮತ್ತೆ ಕೆಳಗಡೆ ವೇಸ್ಟ್ ಡಾಟ್ ಎರಡೂ ಪಾಯಿಂಟನ್ನ ಹಿಂಗೆ ಸ್ಟ್ರೇಟ್ ಆಗಿ ಇಟ್ಕೊಳ್ಳಿ. ಓಕೆನಾ? ಸೊ ಅಲ್ಲಿಂದ ಎಷ್ಟು ಬಿಡ್ತೀರಾ? 2 ಇಂಚ್ ಬಿಡಿ. ಎಷ್ಟು ಉದ್ದ ಬರುತ್ತೆ ಅಷ್ಟುದ್ದನು ನಮ್ದು ಆರ್ಮ್ ಹೋಲ್ ಡಾಟ್, ಕಂಕ್ಲಿನ ಡಾಟ್ನ ಉದ್ದ. ನೆಕ್ಸ್ಟ್ ನಾವು ಇಲ್ಲಿ ವೇಸ್ಟ್ ಲೈನ್ ಅಲ್ಲಿ ಸೊಂಟದ ಸುತ್ತಳತೆ ಮಾರ್ಕ್ ಮಾಡಬೇಕು. ಎಷ್ಟಪ್ಪ ಮಾರ್ಕ್ ಮಾಡ್ಬೇಕಂದ್ರೆ 26 ಇದೆ ಸೊಂಟದ ಸುತ್ತಳತೆ. ಅದ್ರ ಕಾಲ್ ಭಾಗ ಅಂದ್ರೆ 6.5 ಪ್ಲಸ್ 2 ಇಂಚು. ಅಂದ್ರೆ 2 ಇಂಚ್ ಯಾಕೆ, ಮೇಲ್ಗಡೆನು ಇನ್ಲೇ ತಗೊಂಡಿದ್ವಿ. ಸೊ 6.5 ಪ್ಲಸ್ 2 8.5. ಚೆಸ್ಟ್ ಲೈನು ಮತ್ತೆ ವೇಸ್ಟ್ ಲೈನ್ನ ಕನೆಕ್ಟ್ ಮಾಡಿ, ಸೊಂಟದ ಸುತ್ತಳತೆ ಲೈನ್ನ ಎರಡನ್ನು ಜಾಯಿಂಟ್ ಮಾಡಿ. ಇಲ್ಲಿ ಇವಾಗ ನಾನು ಹುಕ್ ಪಟ್ಟಿ ಐಪಟ್ಟಿ ಹೊಲಿಯೋದ್ರಿಂದ ನಾವು ಫ್ರಂಟ್ ಅಲ್ಲಿ ನಾವು 1/2 ಇಂಚು ಎಕ್ಸ್ಟ್ರಾ ತಗೋಬೇಕು. ಈ ಕಡೆ ಸೈಡ್ ಎಲ್ಲಿ ಹೊಲಿತೀವಿ ಅಲ್ಲಿ ನೋಡಿ 1/2 ಇಂಚ್ ಎಕ್ಸ್ಟ್ರಾ ತಗೊಳ್ಳಿ. ಅಂಡ್ ದೆನ್ ಎಲ್ಲಿಂದ ತಗೋಬೇಕು? ನೆಕ್ ಶೇಪ್ ಇಂದ ಕೆಳಗಡೆ ಸೊಂಟದ ಸುತ್ತಳತೆ ಲೈನ್ ವರ್ಗು. ಓಕೆ, ಫ್ರಂಟ್ ನೆಕ್ ಎಲ್ಲಿ ಬರುತ್ತೆ ಅಲ್ಲಿಂದ 1/2 ಇಂಚು ಎಕ್ಸ್ಟ್ರಾ. ಓಕೆನಾ? ಸೊ ಇದು ಫ್ರಂಟಲ್ಲಿ ಮಾತ್ರ ಬರುತ್ತೆ ಎಕ್ಸ್ಟ್ರಾ. ಓಕೆನಾ? ಸೊ ಐ ಹೋಪ್ ನಿಮಗೆ ಫ್ರಂಟ್ ಮತ್ತೆ ಬ್ಯಾಕ್ ಪಾರ್ಟು 30 ಸೈಜ್ ಇಂದು ಸ್ಯಾರಿ ಬ್ಲೌಸ್ದು ಡ್ರಾಯಿಂಗು ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ಓಕೆನಾ? ಇಷ್ಟ ಆಗಿದ್ರೆ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಹೊಸಬ್ರು ಯಾರಿದ್ದೀರಾ ಶ್ರೀ ವರ್ಲ್ಡ್ ಆಫ್ ಫ್ಯಾಷನ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಓಕೆ, ನೆಕ್ಸ್ಟ್ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.